ಒನ್ನದು ನೆಡ್ತಾ ಇರೋದು ನೀನು, ಒನ್ನದು ನೆಡ್ತಾ ಇರೋದು, ಒನ್ನ ನೆಡ್ತಾ ಇರೋದು ನೀನ, ಆರ ಎತ್ಕೊಂಡಿರೋದು ನೀನ ಅಂತೆ ಎತ್ಕೊಂಡವಳ. ನೀನ್ ಸ್ನೇಹ ಸಮಾಚಾರ ಏನದಕ್ಕ ನೀನೇ ಹೇಳ್ಬೇಕು. ಪರವಾಗಿಲ್ಲ, ಸಂಜೆ ಚೆನ್ನಾಗಿ ನೋಡ್ಕೊಂತಾನ. ಅಯ್ಯೋ ನನ್ನನ್ನೆಲ್ಲ ಅವ್ರು ನೋಡ್ಕೊಂತಾರೆ, ನಾನೇ ಅವ್ರು ನೋಡ್ಕೊಬೇಕು. ಬೆಳಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ. ಮನೆ ಜವಾಬ್ದಾರಿ ಎಲ್ಲ ನಂದೆ. ದುಡ್ಡು ಕಾಸಿಗೆ ಏನು ತೊಂದರೆ ಇಲ್ಲ. ಇಲ್ಲ ಅಕ್ಕ, ಏನೂ ತೊಂದರೆ ಇಲ್ಲ. ದುಡ್ಡು ಕಾಸಿಗೆಲ್ಲ ಏನೇನು ತೊಂದರೆನೇ ಇಲ್ಲ. ಜಮೀನು ಬೇರೆಯವ್ರು ಕೊಟ್ಟಿದ್ರೆ ಬೆಳೆ ಬೆಳೆದ್ರೆ ಅವರು ಅರ್ಧ ದುಡ್ಡು ಎತ್ಕೊಂತಾರೆ, ನಾವು ಅರ್ಧ ದುಡ್ಡು ಎತ್ಕೊಂತೀವಿ. ಮೊದಲೇ ಅವನು ಬಂದಿದ್ಲಂತೆ. ಬಂದಿದ್ಲಮ್ಮ, ನನಗೆ ಏಟಿಗೆ ಇಡ್ಸಕ್ಕ. ನಮ್ಮ ಯಜಮಾನ್ ಕೈಯಲ್ಲಿ ನಾನು ಏಟಿಗೆ ತಿಂದಿದ್ದಾಯ್ತು. ಯಾಕೆ ಅವಳ ಮನೆಗೆ ಬರ್ಸ್ಕೊಂತೀಯ ಅಂತ ಹೇಳ್ಬಿಟ್ಟು ಹೇಳಲ್ಲ ಕೇಳಲ್ಲ. ನಾವೇನು ಸಿಟಿನಾಗಿದ್ದೀರಾ ಬಾಕ್ಲಿಗೆ ಹಾಕೊಂಡು ಜೀವನ ಮಾಡೋಕ್ಕೆ? ನಾವಿರೋದು ಹಳ್ಳಿಗಳೊಳಗೆ ಹೆಂಗೆ ಬಾಕ್ಲು ಹಾಕತೈತೆ? ಇವಳು ಮಗು ಓಡಾಡ್ತಾ ಇರ್ತಾಳೆ, ನಮ್ಮ ಅತ್ತೆನೂ ಓಡಾಡ್ತಾ ಇರ್ತಾಳೆ. ಅದಕ್ಕೆ ಬಾಕ್ಲು ತೆಗ್ದಾಕಿತ್ತೈತೆ. ತಿರುಗಿ ಅಮ್ಮನ ಬಂದ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಆವಾಗ ನಾನು ಬಂದು ಮಾತಾಡ್ಸೋದು. ಏನು ಮುಂಚೆನೇ ಬರ್ತಾಳೆ ಅಂತ ತಿಳಿದ್ರೆ ಏನೋ ಬರಬೇಡಮ್ಮ ಅಂತ ಹೇಳಿದ್ರು. ಯಾವಾಗ ಬರ್ತಾಳೆ ಯಾವಾಗ ಗೊತ್ತಾಳೆ ನನಗೇನು ಗೊತ್ತು? ಅದಕ್ಕೆ ನನಗೆ ಬಂದು ಹೊಡಿತಾನೆ. ಏನಕ್ಕೆ ಬರ್ತಾರೋದು ಅಯ್ಯಮ್ಮನು ಮಗು ಬೇಕಂತೆ. ಮಗು ಏನಂತಾಳೆ? ಕ್ಯಾರೇ ಮಾಡಲ್ಲ ಅವಳು, ಮಾತೇ ಆಡ್ಸಲ್ಲ. ಅವಳು ಪಾರ್ಕ್ ಅವಳು ಬರ್ತಾಳೆ, ತಿಂತಾಳೆ, ಹೋಗಿ ಆಟ ಆಡ್ಕೊತಾಳೆ. ಆಟ ಆಡೋದು ಅವಳ್ಗ. ಹುಷಾರು ಸ್ನೇಹ, ಮಗುಗೆ ಏನು ಹೆಚ್ಚು ಕಡಿಮೆ ಆದರೆ ಜನ ನಿನ್ನೇ ಅನ್ಕೊಳೋದು. ಹಂಗೆ ನೋಡ್ಕೊತಾವಳೋ ಇಲ್ಲ ಬೈತಾಳೋ ಹೊಡಿತಾಳೋ ಅಂತ ಅನ್ಕೊಂಡಾರೋ ಜನ. ಹಂಗೇನಿಲ್ಲಕ್ಕ, ಎಲ್ಲರಿಗೂ ಗೊತ್ತು ಬಿಡು ನಾನು ಹೆಂಗೆ ನೋಡ್ಕೊತೀನಿ ಅವಳನ್ನ ಅಂತ. ಹೋಗಿ ಆಟ ಆಡೋ ಹತ್ರ ಕೂಗಿ ನಂಗೂ ಸಾಕಾತತೆ, ಎಲ್ಲ ಬೈತಾರೆ. ಅಯ್ಯ ಹೋಗಿ ಅಮ್ಮ ಅವಳು ಹೊಟ್ಟೆ ಹೆಸರು ಬಂತಿರ್ತಾಳೆ, ನೀನಾಕೆ ಬಂದು ಇಲ್ಲಿ ಬಡ್ಕೊತೀಯ ಅಂತ. ಮಗು ಬರಲ್ಲ ಅಂದಮೇಲೆ ಇನ್ನೇನು ಅಮ್ಮನ ಕೆಲಸ? ಯಾಕೆ ಬರೋದು ಪದೇ? ಯಾಕೆ ಬರ್ತಾಳೋ? ನಾನು ಬಂದರೆ ಮರ್ಯಾದೆ ಕೊಡ್ತೀನಕ್ಕ, ಕೊಟ್ಟು ಮಾತಾಡಿಸಿ ಕಳಿಸ್ತೀನಿ. ಊಟ ಮಾಡು ಅಂದರೆ ಮಾಡಲ್ಲ, ಒಂದು ಲೋಟ ಕಾಫಿ ಕೊಡ್ತೀನಿ, ಕುಡಿತಾಳೆ. ನಮ್ಮ ಅತ್ತೆ ಮನೆ ಬೈತಾ ಇದ್ಲು, ಮಗು ಬೇಕು ಅಂತ ಇವಾಗ ಬಂದಿದ್ಯಾ, ಇಷ್ಟು ದಿನದಿಂದ ಇರಿಲ್ಲ, ಇವಾಗ ಮಗು ಬೇಕಂತ ಬಂದಿದ್ಯಾ ಅಂತ. ಅಕ್ಕ ಮಗು ಚೆನ್ನಾಗವನಕ್ಕೋ, ಭಾವನಿದ್ದಂಗೆ ಅವನೆಲ್ಲ. ಏನಕ್ಕ ಸಂಗೀತ ನಿಮ್ಮ ಅತ್ತೆ ಎಲ್ಲ ಬಂದಿದ್ರಾ? ಸಂಗೀತ ಬಂದಿಲ್ಲ ಅವಳು ಹೊಟ್ಟೆ ಗುರಿ ದಾಕೆ. ನಾನು ಬಸ್ರಿ ಅಂತ ಹೇಳ್ದಾಗಿಂದ ಅವಳಿಗೇನೋ ಕಷ್ಟ. ಆವತ್ತಿಂಕ ಬರಲ್ಲ ನಮ್ಮ ಮನೆಗೆ. ಎಷ್ಟು ದಿನ ಆಯಿತು ಫೋನಾಗಿ ಮಾತಾಡ್ತಾ ಇರ್ತಾಳೆ ಅವ್ರ ಅಮ್ಮನೂ ಎಲ್ಲನೂ. ಮತ್ತೆ ಬಂದೇ ಇಲ್ಲ, ಇಲ್ಲಿಗೆ ಬಂದಾಗಿಂದ? ಇಲ್ಲ ಬಂದಿಲ್ಲ, ಬರ್ತಾಳೇನೋ. ಬಂದರೆ ಬರಲಿ, ಬಿಡಲಿ ಬಿಡು. ನಿಮ್ಮ ಭಾವನ ಫೋನ್ ಮಾಡ್ತಾ ಇರ್ತಾರೆ, ಮಗು ಏನು ಮಾಡ್ತಾವನೆ, ನೀನೇನು ಮಾಡ್ತಾಯಿದ್ಯ ಅಂತ. ನಂಗೆ ಅಷ್ಟೇ ಸಾಕು. ನೀನು ಎಷ್ಟು ತಿಂಗಳು ಇವಾಗ? ಇಲ್ಲಕ್ಕ, ಇನ್ನ ನಿಂಗೂ ಒಂದು ಗಂಡು ಮಗು ಆಗ್ಬಿಟ್ರೆ ಇರೋ ಹೆಣ್ಮಗು ಜೊತೆಗೆ ಸಾಕಮ್ಮ. ಹೂನಕ್ಕ, ನಾನು ಅದೇ ಅನ್ಕೊತಾ ಇದ್ದೀನಿ. ಅವಳು ನಂಗೆ ಮಗಳಿದ್ದಂಗೆ, ಅವಳ ಜೊತೆಗೆ ಒಂದು ಗಂಡು ಮಗು ಆಗ್ಬಿಟ್ರೆ ಅಷ್ಟೇ ಸಾಕು. ಕಾರು ನೀನು ಮಾತಾಡ್ಸ್ಕೊಂಬರ್ಕೋತೀನೋ? ಇದೊಂದು ಕೆಲಸ. ನಾನೇನು ಹೋಗಕ್ಕೋ? ಮೊನ್ನೆ ಬಂದಿರಲಿಲ್ಲ, ನೀನು ಬಂದಿದ್ದೆ, ನಾನು ಮಾತಾಡ್ಸ್ಕೊಂಡು ಹೋದೆ. ಏನೋ ಪಾಪ ಮಾಡ್ಕೊಂಡು ಹೊಟ್ಟೋಗೋಳಂತೆ. ಆಗೋ ಅಂಬುಜಿ ಬಾಯ್ ಸುಮ್ಮನೆ ಇರಬೇಕಲ್ಲ. ಏನೋ ಅಂದ್ಲಂತೆ, ಅದಕ್ಕೆ ಪಾಪ ಮಾಡ್ಕೊಂಡು ಹೋಗೋಳೆ. ಹೆಣ್ಮಕ್ಳನ್ನ ಎತ್ತಿದ್ಯಾ ಅಂತ ಅಂದ್ಲಂತೆ, ಅದಕ್ಕೆ ಪಾಪ ಮಾಡ್ಕೊಂಡು ಹೋದ್ಲಂತೆ. ಹೋದ್ರೆ ಓದ್ತಾಳೆ ಬಿಡಕ್ಕ, ಅವ್ಳ ಕತೆ ಕಟ್ಕೊಂಡು ನಮ್ಗೇನಾಗಬೇಕು? ನಾವೇನು ಅಮ್ಮನ ಮನೆಗೆ ತಿನ್ನಕ್ಕೆ ಹೋಗ್ಬೇಕಾ? ಅದಕ್ಕೆ ಹಂಗತ್ಯಾ? ಆವತ್ತಿಂದ ನಂಗೆ ಅವಳು ಕಂಡ್ರೆ ಆಗೋದೇ ಇಲ್ಲ. ಇವತ್ತು ಆಗಲ್ಲ. ಸುಮ್ಮನೆ ಎಲ್ಲ ಬೇಜಾರು ಮಾಡ್ಕೊತಾರೆ ಅಂತ ಸುಮ್ಮನೆ ನೆಪಕ್ಕೆ ಮಾತಾಡೋದು ಅಷ್ಟೇ. ರಾಮು ಅಣ್ಣ ಇವಳು ಮದುವೆ ಆಗೋ ಬದಲು ಬೇರೆ ಯಾರನ್ನ ಮದುವೆ ಆಗಿದ್ರೆ ಚೆನ್ನಾಗಿರುತ್ತೆ. ಹಂಗೆಲ್ಲ ಅನ್ಬೇಡ ಪಾಪ. ಕಾರುಣ್ಯ ರಾಮು ಅಣ್ಣ ಒಳ್ಳೆಯವರು. ಯಾವ ಒಳ್ಳೆಯವರ ಬಿಡಕ್ಕ. ರಾಮು ಅಣ್ಣ ಎಷ್ಟು ಸಹಾಯ ಮಾಡ್ತಾನೆ. ಅಯ್ಯೋ ಅಕ್ಕ, ಯಾವ ಧರ್ಮಕ್ಕೆ ಮಾಡ್ತಾನೆ ಸಹಾಯ? ನೀನೊಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ, ಯಾವ ಧರ್ಮಕ್ಕಮ್ಮ ಮಾಡ್ತಾನೆ ಸಹಾಯ? ಅಪ್ಪನ ಆಸ್ತಿ ಒಳಗೆಲ್ಲ ದುಡ್ಕೊಂಡು ಇವ್ರು ಗಂಟು ಮಾಡ್ಕೊತ ಇಲ್ಲ? ಗಂಟು ಮಾಡ್ಕೊತವ್ರೆ ತಾನೆ. ಇನ್ನು ನಮಗೆ ಸಹಾಯ ಮಾಡ್ತೀರಿ, ಇನ್ಯಾರಿಗೆ ಸಹಾಯ ಮಾಡ್ತಾರೆ? ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯ ಬಿಡು. ನೀನಿನ್ನ ಟ್ಯೂಬ್ಲೈಟ್ ಹಂಗೆ ಇರು. ಲೈ, ಇದ್ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನೀನು ಬದಲಾಗಿದೆಯಾ ಅಂತ ಅನ್ಕೊಂಡಿದ್ನಿ, ಬದಲಾಗಿಲ್ಲ ನೀನು. ನಮ್ಮ ತಾನ ನಾವೇ ಯಾಕಕ್ಕೆ ಬಿಟ್ಕೊಡ್ಬೇಕು? ನಾನು ಯಾಕಕ್ಕೆ ಬದಲಾಗಬೇಕು? ಯಾಕೆ? ಯಾರಿಗೋಸ್ಕರನೋ ಯಾಕಕ್ಕ ನಾವು ಬದಲಾಗಬೇಕು? ಏನೋ ಮದುವೆ ಆಗಿದ್ದೀನಿ, ನನ್ನ ಸಂಸಾರ ನನ್ನ ಮನೆ ಅಂತ ಇರಬೇಕು ಅಂತ ಆ ಮಗುನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಇನ್ನು ಆ ಜಗಳ ಮಾಡ್ಕೊಂಡು ಅವನು ಬಿಟ್ಬಿಟ್ಟು ಬಂದರೆ ಇನ್ನು ಇವರೆಲ್ಲ ಸುಮ್ಮನೆ ಇರ್ತಾರಾ? ಲೇ, ಏನೇನು ಮಾತಾಡ್ತಾ ಇದೀಯ ನೀನು? ಇರೋ ವಿಷಯನ ಮಾತಾಡ್ತಾ ಇದ್ದೀನಕ್ಕ, ಇಲ್ದಿದ್ದ ವಿಷಯ ಮಾತಾಡ್ತಾ ಇಲ್ಲ ನಾನು. ನನಗೂ ಒಬ್ಬಳೇ ಮನೆಗಿರೋಕ್ಕೆ ಬೇಜಾರು, ಜೊತೆಗೆ ನಮ್ಮ ಅತ್ತೆ ಇರ್ತಾಳೆ, ಆ ಮಗು ಒಂದಿರ್ತದೆ. ಆದ್ರೂ ನೋಡ್ಕೊಂಡು ನಾನು ಕಾಲ ಹಾಕ್ತೀನಿ. ನನಗೆ ನನ್ನ ಗಂಡು ಬೇಕಾಗಿರೋದು. ಹಾಗಾದ್ರೆ ಸುಮ್ಮನೆ ನೀನೆಲ್ಲ ನಾಟಕ ಆಡ್ತಾ ಇದೆಯಾ? ನಾಟಕ ಅಂತಲ್ಲಕ್ಕ. ಇವಾಗ ಸಂಜಯ್ ಒಳ್ಳೆಯವನು, ಸಂಜಯ್ಗೋಸ್ಕರ ನಾನು ಅಷ್ಟು ತ್ಯಾಗ ಮಾಡಲಿಲ್ಲ ಅಂತಂದರೆ ಇನ್ನೆಂಗಕ್ಕ? ಸಂಜಯ್ಗೋಸ್ಕರ ಆ ಮಗುನೂ ನೋಡ್ಕೊಬೇಕು, ನಮ್ಮ ಅತ್ತೆನೂ ನೋಡ್ಕೊಬೇಕು ತಾನೇ. ನನಗೆ ಅವರಿಬ್ಬರದು ತಂಟೆ ಇಲ್ಲ. ಆಯಮ್ಮನ ಏನೋ ಅಡುಗೆ ಮಾಡಿದ್ದೆ ತಗೊಂಡೋಗಿ ಕೊಟ್ಟರೆ ತಿನ್ಬಿಟ್ಟು ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲು ಹಾಕ್ತಾಳೆ. ಆಯಮ್ಮದ್ದು ತಂಟೆ ಇಲ್ಲ. ಆ ಮಗು ಬೆಳಗ್ಗೆ ಸ್ಕೂಲ್ಗೆ ಹೋಗೋಪಟ್ಟಿಗೆ ಟಿಫನ್ನು ಎಲ್ಲ ಮಾಡಿಕೊಟ್ರೆ ಅವಳು ಸ್ಕೂಲ್ಗೆ ಹೋಗ್ತಾಳೆ, ಇವರು ಕೆಲ್ಸಕ್ಕೆ ಹೋಗ್ತಾರೆ. ಇನ್ನು ಸಾಯಂಕಾಲ ನನಗೆ ಯಾವುದೇ ಕೆಲಸ ಇರಲ್ಲ, ನನ್ನ ಪಾಡಿಗೆ ನಾನು ಆರಾಮಾಗಿದ್ದೀನಿ ನನ್ನ ಮನೆಗೆ ನಾನು. ಅಲ್ಲೇ ರಾಮು ಅಣ್ಣ ತಾತನು ಇಷ್ಟೆಲ್ಲ ಸಹಾಯ ಮಾಡ್ತಾರೆ. ಕಾರಿಗೆ ಎಷ್ಟಾಯಿತು? ಮೊನ್ನೆ 11 ಲಕ್ಷ ಕೊಟ್ಟು ತಾನೇ ಕಾರ್ ತಗೊಟ್ಟಿದ್ದೆ ತಾತನ. ನಾನು ಹೇಳ್ತಾ ಇದ್ದೀನಲ್ಲಕ್ಕ, ಯಾವ ಇದಕ್ಕೆ ತಗೊಡ್ತಾರೆ, ಯಾವ ಪುಂಡಿಗೆ ತಗೊಡ್ತಾರೆ? ಇವಾಗ ಅಪ್ಪನ ಜಮೀನಾಗ ದುಡ್ಕೊಂಡು ಇವರೆಲ್ಲ ಗಂಟು ಮಾಡ್ಕೊತವ್ರಲ್ಲ, ಇನ್ನೇನು? ಸರಿ ಬಿಡಮ್ಮ, ಕಾರು ನಾನು ಮಾತಾಡ್ಸಕ್ಕೆ ಹೋಗಿಲ್ಲ. ನಾನು ಹೋಗಲ್ಲಮ್ಮ, ನಾನೇನಕ್ಕೆ ಹೋಗ್ಲಿ ಅವಳನ್ನ ಮಾತಾಡ್ಸಕ್ಕ.
ಆ ಯಮ್ಮನ ಕಡೆಯಿಂದ ನಂಗೆ ಬರಬೇಕಾಗಿರೋದೇನಿಲ್ಲ. ಇನ್ನೇನು ಆ ಯಮ್ಮನು ನನ್ನ ಆದ್ನಿ ಅಂತ ಅಂದ್ಬಿಟ್ಟು ಒಂದು ದಿವ್ಸಕ್ಕೂ ಬಂದು ನಮ್ಮ ಮನೆಗೆ ಮಾತಾಡಿಸ್ತಾಳಲ್ಲ. ಏನಕ್ಕೆ ಹೋಗ್ಬೇಕು ಆ ಯಮ್ಮನ ಮನೆಗೆ? ನಾನು ಬಂದು ಮಾತಾಡ್ಸಿಲ್ಲಲ್ಲೇ. ಅಯ್ಯೋ ನೀನು ನಮ್ಮ ಅಕ್ಕನು ಫೋನ್ ಮಾಡ್ತಾ ಇದೆಯಾ, ಮಾತಾಡಿಸ್ತಾ ಇದೆಯಾ? ಇವತ್ತಿಗೆ ನಾ ಕಾರುಣ್ಯ ಫೋನ್ ಮಾಡಿ ಹೆಂಗಿದ್ಯಾ ಸ್ನೇಹ ಅಂತ ನಾನು ಕೇಳವಳೇನು? ಹಾಂ ಸರಿ ಬಿಡು, ನೀನಿಷ್ಟು ಹೇಳಿದ್ಮೇಲೆ ಅಷ್ಟೇ ಕತೆ. ನೀನು ಬದಲಾಗಿದೆಯಾ ಅಂತ ನಾನು ಕನಸ್ಕೊಳ್ತಾ ಇದ್ದೀನಿ. ಯಾರಿಗೋಸ್ಕರನೂ ನಮ್ಮ ತನ ನಾವ್ಯಾಕೆ ಬಿಟ್ಕೊಡ್ಬೇಕು, ನಾವ್ಯಾಕೆ ಬದಲಾಗಬೇಕು? ಅದು ಸರಿನಾ ಬಿಡೆ, ಊಟ ಬುತ್ತಿ ಸುಟ್ರು ಹೋಗಲ್ಲಂತೆ. ನೀನು ಹೇಳೋದು ಸರಿನಾ ಬಿಡು. ಸ್ನೇಹ ಯಾವಾಗ ಬಂದಮ್ಮ? ತಾತ ಇವಾಗ ಬಂದೆ. ಎಲ್ಲ ಚೆನ್ನಾಗಿದ್ದೀರೇನಮ್ಮ? ಮಗುನ್ ಕರ್ಕೊಂಬರಕ್ಕಾಗಿಲ್ಲ? ಇಲ್ಲ ತಾತ, ಬರಿಲ್ಲ ಅವಳು, ಬೇಗ ಹೋಗ್ಬೇಕು. ಹೋಗಿ ಅಂತ ಮಗುನ್ ಕರ್ಕೊಂಬಂದಿದ್ರೆ ಒಂದ್ 2 ದಿವಸ ಇರ್ಬೋದಾಗಿತ್ತಲ್ಲ. 2 ದಿವಸ ಅವಳು ಕರ್ಕೊಂಡ್ಬಂದು 2 ದಿವಸ ಇರೋಕ್ಕಾಗಲ್ಲ ತಾತ, ಅಜ್ಜಿ ಬೇರೆ ಅವರಲ್ಲ. ಹೌದಲ್ಲ. ಸರಮ್ಮ, ಎಲ್ಲ ಚೆನ್ನಾಗಿದ್ದೀರಾ? ತಾತ ನಾವೆಲ್ಲ ಚೆನ್ನಾಗಿದ್ದೀರಿ. ಹಂಗೆ ಕಾರುಣ್ಯನ್ ಮಾತಾಡ್ಸ್ಕೊಂಡು ಹೋಗ್ತೀಯಾ? ಇಲ್ಲ ತಾತ, ಇನ್ನೊಂದ್ ದಿವಸ ಬಂದಾಗ ಮಾತಾಡಿಸ್ತೀನಿ. ಹೋಗ್ಬೇಕು. ಎಲ್ಲ ಇಲ್ಲೇ ಪಕ್ಕದೂರಾಗ ಕೆಲಸ ಆಯ್ತು, ಹೋದ್ರು ಇನ್ನ ಬಂದಿಲ್ಲ. ಸರಮ್ಮ, ಆಯ್ತು. ನಿದ್ದೋಗ್ಬಿಟ್ಟವನಲ್ಲಮ್ಮ? ಹೂನಣ್ಣ, ನಿದ್ದೋಗ್ಬಿಟ್ಟವನೆ. ಅಲ್ಲಣ್ಣ ನಾವು ಅಪ್ಪನ್ಗೆ ಯಾಕಡೆ ಹೇಳಿದ್ದು ಸರೋಜಮ್ಮನ ಒಪ್ಪಿದ್ರೆ ಕರ್ಕೊಂಬ ಅಂತ? ನಾನು ವಯಸ್ಸಾಯ್ತಮ್ಮ, ಎಷ್ಟಂತ ನಾನು ತಲೆ ಮೇಲೆ ಹಾಕೊಂಡಮ್ಮ. ಅದಕ್ಕೆ ನಿಮ್ಮ ಅಮ್ಮನ ಮೇಲೆ ಹೇಳ್ದೆ, ಸರೋಜಮ್ಮನ ಒಪ್ಪಿದ್ರೆ ಕರ್ಕೊಂಬಂದಿಕ್ಕಪ್ಪ ಅಂತ. ನಿಮ್ಮ ಅಮ್ಮನ ಒಪ್ಪಲ್ಲ, ಅವನು ಕರ್ಕೊಂಬರಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಅಮ್ಮನ ಮೇಲೆ ಹೇಳಿದ್ನಮ್ಮ. ನಾನು ಎಷ್ಟಂತ ಓಡಿಸ್ಲಿ ಅಮ್ಮ ಚೈತನ್ಯ, ಸ್ನೇಹ. ನಾನೇನು ವಯಸ್ಸು ಹುಡುಗನೇನಮ್ಮ? ನನಗೂ ಸಾಕಾಗ್ಬಿಟ್ಟದೆ. 80 ವರ್ಷ ಇನ್ನು ವಯಸ್ಸು ಹುಡುಗನಾಗೆ ಮನೆ ಜವಾಬ್ದಾರಿ ಎಲ್ಲ ತಲೆ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದೀನಿ. ಎಲ್ಲರೂ ಪುಣ್ಯವಂತರು ಆರಾಮಾಗಿ ವಯಸ್ಸನ್ನ ಕೂತ್ಕೊಂಡು ತಿನ್ಕೊಂಡು ಇರ್ತಾರೆ. ನಂದು ಎಲ್ಲಿ ನರಕ ಆಗೋಗುತ್ತೆ ನನ್ನ ಜೀವನ. ಯಾಕಣ ಹಿಂಗೆಲ್ಲ ಮಾತಾಡ್ತೀಯ? ಇನ್ನೇನಮ್ಮ ಮಾತಾಡಲಿ ನಾನು? ಆ ಕಾಲದಾಗ ಓದ್ರು ಅಂತಂದರೆ ಓದಲಿಲ್ಲ. ನಿಮ್ಮ ಅಪ್ಪನೂ ಓದಲಿಲ್ಲ, ನಿಮ್ಮ ಚಿಕ್ಕಪ್ಪನೂ ಓದಲಿಲ್ಲ. ಅವ್ರಿಗೆ ಹೊರಗಿನ ವ್ಯವಹಾರಗಳು ಏನೂ ತಿಳಿದು. ಮನೆ ಆಯಿತು, ತೋಟ ಆಯಿತು. ಆ ಕಾಲದಾಗ ಹಂಗೆ ಇದ್ದಿದ್ದು, ವ್ಯವಸಾಯ ಮಾಡೋದು, ಅದ್ರಾಗೆ ಜೀವನ ಮಾಡೋದು. ಇವಾಗ ನನಗೆ ಆ ಕಾಲದಾಗ ಇರಿಲ್ಲ. ಎಲ್ಲೂ ಹೊರಗಡೆ ಹೋಗಿ 1 ರೂಪಾಯಿ ವ್ಯವಹಾರ ಮಾಡೋರಲ್ಲ ಇಬ್ಬರೂ ಅಷ್ಟೇ, ನೀವು ಕಂಡಂಗೆ. ಇವಾಗ ನಾನು ಎಲ್ಲಿ ಕಳಿಸ್ಲಿ, ಏನು ಮಾಡಲಿ? ನಿಮ್ಮ ಅಪ್ಪನ ತಾನೇ ತಪ್ಪು ಮಾಡ್ತಾವನೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವನನ್ನು ಎಲ್ಲಿ ಕಳಿಸ್ಲಿ ನಾನು? ಹೊರಗೆ ಹೋಗಿ 1 ರೂಪಾಯಿ ಸಂಪಾದನೆ ಮಾಡೋ ಇದೂ ಇಲ್ಲ ಅವನ್ಗೆ. ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಧೈರ್ಯವಾಗಿ ಜೀವನ ಮಾಡ್ತೀನಿ ಅನ್ನೋ ಧೈರ್ಯನೂ ಇಲ್ಲ ಅವನ್ಗೆ. ಇನ್ನೇನಮ್ಮ ಮಾಡಲಿ? ಎಲ್ಲರೂ ಅವ್ನ ಬುದ್ಧಿ ಕಲಿಸಲ್ಲ ಅಂತ ಊರಾಗಿನ ಜನ ಎಲ್ಲ ಹೇಳ್ತಾರೆ. ಇನ್ನು ಏನು ಬುದ್ಧಿ ಕಲಿಸ್ಲಿ? ಹಳ್ಳಿನವ್ರು ಬಂದವ್ರೆ ಇವಾಗೂ ಹಿಡ್ಕೊಂಡು ಓಡಿದ್ರೆ ಏನು ಮರ್ಯಾದೆ? ಅವನಿಗೂ ಮರ್ಯಾದೆ ಇಲ್ಲ, ನನಗೂ ಮರ್ಯಾದೆ ಇರಲ್ಲ ಜನ ಹತ್ರ. ಅದೇನೋ ನಿಮ್ಮ ಅಪ್ಪನ ನೀವೇರಷ್ಟು ಬುದ್ಧಿ ಹೇಳ್ಬಿಟ್ಟು ಸರಿ ಮಾಡ್ರಮ್ಮ. ನನಗೆ ಸಾಕಮ್ಮ, ನನಗೆ ಬೇಜಾರಾಗ್ಬಿಟ್ಟೈತೆ ಜೀವನ. ಸ್ನೇಹ ಹೇಳ್ತಾ ಇದ್ಲು, ಇವಾಗ ಎಲ್ಲ ಸಂಪಾದನೆ ಮಾಡ್ಕೊಂಡು ಇಕ್ಕಂತಾರೆ ನಾ ಅಪ್ಪನ ಆಸ್ತಿನಾಗು ಅಂತ. ತಾತ ನಾನು ಆವಾಗೇನೋ ಬಂದು ನಿಂತ್ಕೊಂಡೆ. ನೀವು ಯಾವಾಗ ಹೇಳ್ದು ಎಲ್ಲ ಸಂಪಾದನೆ ಮಾಡಿ ಗಂಟು ಇಕ್ಕಂತವ್ರೆ ಅಪ್ಪನ ಆಸ್ತಿ ಒಳಗು ಅಂತ. ನಾವೇನು ಅದ್ರಾಗೇನು ಬಂಗಾರ ಬೆಳ್ಕೊಂಡು ತಿಂತಾ ಇಲ್ಲಮ್ಮ ಸ್ನೇಹ, ಆಯಿತಾ? ಏನೋ ನಾವು ಮಾತಾಡ್ಬೇಕಂದ್ರೆ ಅದಕ್ಕೂ ಒಂದು ಅತಿ ಮಿತಿ ಅಂತ ಇರ್ತದೆ. ಬಂಗಾರ ಬೆಳ್ಕೊಂಡು ತಿಂತಾ ಇಲ್ಲ ನಾವು. ನಿಮ್ಮ ಅಪ್ಪನ ಭಾಗ ಬೇಕಾದ್ರೆ ಇವತ್ತೇ ಪಕ್ಕಕ್ಕೆ ಇಟ್ಬಿಡ್ತೀನಿ, ಬಿಡೆ ಬಿತ್ಕೊಂಡ್ಲಿ, ಆಯಿತಾ? ಹಂಗೆಲ್ಲ ಮಾತಾಡೋದು ತಪ್ಪು. ಕಾರುಣ್ಯ ಯಾವತ್ತನ ನೀನು ಅವಳು ಪ್ರೀತಿಯಿಂದ ಮಾತಾಡ್ಸಿದ್ಯಾ ಹೇಳು? ಪ್ರೀತಿಯಿಂದ ಮಾತಾಡ್ಸಿದ್ಯಾ ನೀನು? ಒಂದ್ಸತಿ ಏನು ಕಾರುಣ್ಯ ಹೆಂಗಿದ್ಯಾ ಏನು ಅಂತ ಫೋನ್ ಮಾಡಿದ್ರೆ ಅವ್ರು ಹಿಂದೆಯಿಂದನೇ ಫೋನ್ ಮಾಡಿ ಮಾತಾಡ್ತಾರೆ. ಯೋಚನೆ ಹಾಕಿ ಫೋನ್ ಮಾಡಂತೇಳಿ. ಇವಾಗ ಚೈತನ್ಯಕ್ಕೆ ಫೋನ್ ಮಾಡಲ್ಲ ಏನಮ್ಮ? ಚೈತನ್ಯ ಕಾರುಣ್ಯ ನಿಂಗೆ ಫೋನ್ ಮಾಡಲ್ಲೇನಮ್ಮ? ಮಾಡ್ತಾಳೆ ತಾತ. ಹಾಗೆ ನೀನು ಒಂದ್ಸತಿ ಫೋನ್ ಮಾಡು. ಒಂದ್ಸತಿ ಫೋನ್ ಮಾಡಿಬಿಟ್ಟು ಏನು ಮಾಡ್ತಾ ಇದೆಯಾ ಏನು? ನೀವೆಲ್ಲ ಒಂದು ಜೊತೆ ಹುಡುಗರು ಮುಂಚೆ ಬಿಚ್ಚಿ ಮಾತಾಡ್ರಿ. ಹಂಗಂಗೆ ಒಬ್ರಿಗೊಬ್ರು ಮಾತಾಡ್ದಿರ ಇರಂಗೆ ಆಗ್ತದೆ. ಒಬ್ಬ ಮನುಷ್ಯನ ದೂಷಣೆ ಮಾಡೋದು ತಪ್ಪಮ್ಮ ಸ್ನೇಹ, ತಪ್ಪು. ಏನು ಹೇಳ್ತಾ ಇದ್ದೆ? ಮಗುನೂ ಲೆಕ್ಕಕ್ಕಿಲ್ಲ, ನಮ್ಮ ಅತ್ತೆನೂ ಲೆಕ್ಕಕ್ಕಿಲ್ಲ, ನನ್ನ ಗಂಡು ಲೆಕ್ಕಕ್ಕ. ನೀನು ಗಂಡನಿಗೆ ಎಷ್ಟು ಬೆಲೆ ಕೊಡ್ತೀಯ ಅಷ್ಟೇ ಆ ಮಗುಗೂ ನಿಮ್ಮ ಅತ್ತೆಗೂ ಬೆಲೆ ಕೊಡು. ಮುನ್ಸಾಗೊಂದು ಬಾಯಾಗೊಂದು ಮಾತಾಡಬೇಡಮ್ಮ ನೀನು. ಯಾವಾಗಿದ್ದು ಮುನ್ಸಾಗಿಂದನೇ ಮಾತಾಡು. ಬೆಳಗ್ಲಿಕ್ಕೋದು ಅಷ್ಟರಾಗಿ ಅದೇ ನಾವು, ಆಯಿತಾ? ದ್ರಾಕ್ಷಿ ಹಾಕಿ ಬಿಟ್ಬಿಟ್ಟಿದ್ರಿ. ದುಡಿಯೋರು ಯಾರು ಇಲ್ಲಮ್ಮ ಇವಾಗಿನ ಕಾಲದಾಗೆ. ನಾವು ದುಡಿತಾ ಇದ್ರಿ ಅವಾಗ, ಇವಾಗ ಯಾರು ದುಡಿಯೋರಿಲ್ಲ. ನಿಮ್ಮ ಚಿಕ್ಕಪ್ಪನೂ ದುಡಿಯಲ್ಲ, ನಿಮ್ಮ ಅಪ್ಪನೂ ದುಡಿಯಲ್ಲ. ಅದಕ್ಕೆ ಏನೋ ಒಂದು ಆಟ ಯಾಕೆ ಬೀಳ್ಬಿಟ್ಟಿರೋದು ಅಂತ ಸುಮ್ಮನೆ ಬೆಳಗ್ಲಿಕ್ಕಿದ್ದೀರಿ ಅಷ್ಟೇ. ನಾವೇನು ಅದ್ರಾಗೇನು ಬಂಗಾರ ಬೆಳ್ಕೊಂಡು ತಿಂತಾ ಇಲ್ಲಮ್ಮ ಸ್ನೇಹ. ಮಾತಾಡಬೇಕಾದ್ರೆ ಏನಾದರೂ ಒಂದು ಲೆಕ್ಕಾಚಾರ ಇತ್ತು ಮಾತಾಡು. ಇವತ್ತು ನನ್ನ ಮುಂದೆ ಮಾತಾಡಿದ್ರೆ ಅದೇ ಬೇರೆಯವ್ರ ಮುಂದೆ ಮಾತಾಡಿದ್ರೆ ಅದು ಏನಮ್ಮ ಅದು? ಏನದು? ನಾವೇ ನಿಮ್ಗೇನು ಸಹಾಯ ಮಾಡ್ತಾ ಇಲ್ಲೇನಮ್ಮ? ಮಾತಾಡ್ಬೇಕಾದ್ರೆ ಆಲೋಚನೆ ಮಾಡಿ ಮಾತಾಡು, ದುಡುಕಬೇಡ. ಅಪ್ಪನ ಆಸ್ತಿ ಒಳಗೆ ದುಡ್ಕೊಂಡು ತಿಂತವ್ರ ಮಾತು ತೆಗಿ. ಫಸ್ಟು ಕೆಟ್ಟ ಬುದ್ಧಿನ ತಲೆಯಿಂದ ತೆಗ್ದಾಕೋ. ಎಷ್ಟೊತ್ತು ಚೀತು ಅಂತ ಉಗಿಸ್ಕೊಳ್ಳೋದು? ಫೋನ್ ಮಾಡಿ ಇಂಥದ್ದು ಬೇಕು ತಾತ ಅಂದಿದ ತಕ್ಷಣ ನಾನು ಏನು ಕೇಳ್ಕೊಡೋದು? ನಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಕೊಡೋದು. ನಿಮ್ಮ ಅಪ್ಪನ ಆಸ್ತಿ ಒಳಗೆ ದುಡ್ಕೊಂಡು ತಿಂತಾ ಇದ್ದೀವಿ ಅಂತಲ್ಲ. ನಿಮ್ಮ ಅಪ್ಪನ ಎಲ್ಲಿಂದ ಬಂತು ಆಸ್ತಿ? ನಾನು ಸಂಪಾದನೆ ಮಾಡಿರೋದಕ್ಕೆ ಬಂತು ಆಸ್ತಿ, ಇಲ್ಲಾಂದಿದ್ರೆ ಎಲ್ಲಿಂದ ಬರ್ತಾಯಿತ್ತು ಆಸ್ತಿ? ನಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರೋದು, ನಾನು ದುಡ್ಡಿಂದ ಸಂಪಾದನೆ ಮಾಡಿರೋದು.
ಮಾತಾಡ್ಬೇಕಾದ್ರೆ ಅಷ್ಟು ನೋಡ್ಕೊಂಡು ಮಾತಾಡಬೇಕು. ನಿಮ್ಮ ಅಪ್ಪನೇನು ಕಷ್ಟಪಟ್ಟು ಸಂಪಾದನೆ ಮಾಡಿಲ್ಲ, ನಾನು ಸಂಪಾದನೆ ಮಾಡಿರೋದು. ಒಂದೇ ಒಂದು ಇಂಚು ಜಾಗ ಸಂಪಾದನೆ ಮಾಡಿಲ್ಲ ನಿಮ್ಮ ಅಪ್ಪನು ಇವತ್ತಿಗೂ. 1 kg ಅಕ್ಕಿ ತಂದಾಕಿಲ್ಲ. ಮಾತಾಡೋವಾಗ ನೋಡ್ಕೊಂಡು ಮಾತಾಡಬೇಕು. ಹೋಗ್ಲಿ ಬಿಡು ತಾತ. ಏನು ಹೋಗ್ಲಿ ಬಿಡು? ತಪ್ಪಾಯ್ತು ತಾತ. ಏನಮ್ಮ ತಪ್ಪಾಗಿರೋದು? ಹಾಂ, ಏನೋ ಮದುವೆ ಆದಮೇಲೆ ನಮ್ಮ ಸ್ನೇಹ ಬದಲಾಗವಳೆ ಅಂತ ನಾನು ಮುಂಚಾಗಿ ಸಂತೋಷ ಪಟ್ಕೊಳೋದು. ಈ ಮಾತುಗಳು ಮಾತಾಡ್ತಾ ಇದೆಯಾ ನೀನು? ಮದುವೆ ಆದಾಗೆ ಹೇಳಿದ್ದೀನಿ, ಆ ಮಗು ನಿನ್ನ ಮಗು, ಆಯಮ್ಮನ್ನು ನೋಡ್ಕೊಂಡು ನಿಮ್ಮ ಅತ್ತೇನ ಅಂತ. ಹಾಂ, ನಿನ್ನ ಗಂಡನಿಗೋಸ್ಕರ ನಾನು ಅವರಿಬ್ಬರನ್ನೂ ನೋಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಗಂಡನ ಎಷ್ಟು ಪ್ರೀತಿಯಿಂದ ನೋಡ್ಕೊತೀಯ, ಆ ಮಗುನೂ ಆ ಹೆಜ್ಜೆನೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊ. ನಿನ್ನ ಗಂಡನ ಒಬ್ಬನಿಗೆ ನಿನ್ನ ಪ್ರೀತಿ ಮೀಸಲಾಗಿಡ್ಬೇಕಾಗಿಲ್ಲ, ಅವ್ರಿಗೂ ಕೊಡು ಪ್ರೀತಿ. ಆ ಭಗವಂತ ಮೆಚ್ತಾನೆ. ಸಂಜಯ್ ಬನ್ರಿ. ಓ ಸಂಜಯಪ್ಪ, ಏನ್ ತಾತ ಏನೋ ಹೇಳ್ತಾ ಇದ್ರಿ? ಅಯ್ಯೋ ಮಾಮೂಲಿ ಇದ್ದಿದ್ದೆ, ತಾತಂದು ಮೊಮ್ಮಕ್ಕಳ್ದು ಸ್ನೇಹ ಬುದ್ಧಿ ಮಾತು ಹೇಳ್ತಾ ಇದ್ನಪ್ಪ. ಇಲ್ಲ ತಾತ ಏನೋ ಹೇಳ್ತಾ ಇದ್ರಿ ನೀವು. ಅಯ್ಯೋ ಮಾಮೂಲಿ ಇದ್ದಿದ್ದೆ, ಮೊಮ್ಮಕ್ಕಳ್ದು ತಾತಂದು ಎಲ್ಲನೂ ಬುದ್ಧಿ ಮಾತು ಹೇಳ್ತಾ ಇದ್ದೆ, ಬೇರೆ ಇನ್ನೇನು ಇಲ್ಲಪ್ಪ. ಬಪ್ಪ ಅಲ್ಲಿ ಕುತ್ಕೊಳ್ಳೋಣ. ಏನಾಯ್ತು ಸ್ನೇಹ? ಅದಕ್ಕೆ ಯಾಕತ್ಗೆ ತಾತನ ಏನೋ ಹೇಳ್ತಾ ಇದ್ರು? ಅಲ್ಲ, ಮೊನ್ನೆ ನಿಮ್ಗೆ ಕಾರ್ ತಕೊಟ್ರಲ್ಲ, ಅದಕ್ಕೆ ತಾತನ ಕಾರ್ ತಕೊಟ್ಟು ಅಂತ ಹೇಳಿದಕ್ಕೆ ಇವಳು ಇಟ್ಕೊಂಡು ನಮ್ಮ ಅಪ್ಪನ ಜಮೀನೊಳಗೆ ದುಡ್ಕೊಂಡು ತಿಂತಾವ್ರಲ್ಲ, ತಕ್ಕೊಡ್ಲಿ ಬಿಡು ಅಂತ ಅಂದ್ಲು. ಅದಕ್ಕೆ ನಮ್ಮ ತಾತನ ಕೇಳಿಸ್ಕೊಂಡು ಬೈತಾ ಇದ್ದ. ಏಯ್, ಏನು ಮಾತುಗಳಂತ ಮಾತಾಡ್ತೀಯ? ಹಾಂ, ಅವ್ರೇನು ಬಂಗಾರ ಬೆಳ್ಕೊಂಡು ತಿಂತಾವ್ರ? ನೋಡ್ಕೊಂಡು ಮಾತಾಡಬೇಕು ಮಾತಾಡೋವಾಗ. ಯಾಕೆ ಈ ಕೆಟ್ಟ ಬುದ್ಧಿ ನಿಂಗೆ? ಏನೋ ಬಾಯ್ ತಪ್ಪಿ ಮಾತಾಡ್ಬಿಟ್ಟು ಬಿಟ್ರಿ, ತಪ್ಪಾಯ್ತು. ನನ್ನ ಹತ್ರ ಕೇಳಬೇಡ ತಪ್ಪಾಯ್ತು ಅಂತ. ಅಲ್ಲೋಗಿ ನಿಮ್ಮ ತಾತನ ಹತ್ರ ಕೇಳೋಗು. ತಪ್ಪಾಯ್ತು ತಾತ ಅಂತ ಕೇಳೋಗು. ಯಾರೇ ಕೊಡ್ತಾರೆ ಅಷ್ಟೊಂದು ದುಡ್ಡು? ಯಾರೇ ಸಹಾಯ ಮಾಡ್ತಾರೆ? ನಿಮ್ಮ ತಾತನ ಹೇಳ್ತಾರೆ ನೋಡಪ್ಪ, ಒಬ್ಬರು ಕೈ ಕೆಳಗೆ ಕೆಲಸ ಮಾಡ್ತೀಯಾ, ನಿಂಗೆ ಯಾಕೆ ಹಣೆ ಬರ? ಏನೋ ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳುವ, ಬಂಡವಾಳ ನಾನು ಹಾಕ್ಕೊಡ್ತೀನಿ ಅಂತ. ಇವಾಗಿನ ಕಾಲದಾಗ ಯಾರು ಹೇಳ್ತಾರೆ ಅಷ್ಟು ಮಾತ್ರ? ಅದಕ್ಕೆ ನೀವೇ ಹೇಳ್ರಿ, ಯಾರಕ್ಕೆ ಹೇಳ್ತಾರೆ? ಅವ್ರವ್ರು ಬದುಕಿದ್ದು ಅವ್ರವ್ರಿಗೆ ಇವಾಗಿನ ಕಾಲದಾಗೆ. ಅದೇನೋ ನಿಜನೇಪ್ಪ, ಇವಾಗಿನ ಕಾಲದಾಗ ಅವ್ರವ್ರು ಬದುಕಿದ್ದು ಅವ್ರವ್ರಿಗೆ ಯಾರು ಸಹಾಯ ಮಾಡಲ್ಲ. ಮತ್ತೆ ತಾತನ ಅಷ್ಟು ಧೈರ್ಯ ಹೇಳ್ತೈತಲ್ಲ, ಅದು ಖುಷಿ ಪಡ್ಬೇಕು ನಾವು. ಇಂಥ ದುರ್ಬುದ್ಧಿ ಎಲ್ಲ ತೋರಿಸ್ಬಾರ್ದು. ಹೋಗ್ಲಿ ಬಿಡು ಅಲ್ಲ, ಹೋಗಿ ತಾತನ ಹತ್ರ ತಪ್ಪಾಯ್ತು ಅಂತ ಕೇಳು.